ಉತ್ತರ ಕನ್ನಡ ಜಿಲ್ಲಾ. ತಾವೇನು ಮೂಲತಃ ಏನ್ ಮಾಡ್ತಾ ಇದ್ದೀರಿ ಇವಾಗ? ನಾವೀಗ ನಮ್ಮ ತಂದೆ ಕೃಷಿ ಹೊಲ ಮಾಡ್ತಾರೆ. ಓಕೆ. ನಾವು ಇದು ಮಾಡ್ತೀವಿ ಮಾವಿನ ಸಸಿ ನರ್ಸರಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಈಗ ನಾವು ನಮ್ಮ ತಂದೆಯವರು ಇದು ಮಾಡ್ತಿದ್ವಿ. ಓಕೆ. ನಾವು ಅದನ್ನ ಸೆಕೆಂಡ್ ಜನರೇಷನ್ ನೀವು ಮುಂದುವರ್ಸಿದ್ದೀರಿ. ಯಾವ ತರ ನೀವು ಇದ್ರೊಳಗ ಒಂದು ಸಕ್ಸಸ್ ಅಂತ ಇದ್ದೀರಿ? ಸಕ್ಸಸ್ ಚಲೋ ಐತಿ. ಚಲೋ ಐತಿ. ಯಾವ ನಮ್ಮ ರೈತರಿಗೆ ಹೋಲಿಸಿದ್ರೆ ಅದಕ್ಕೆ ಚಲೋ ಐತಿ. ಓಕೆ. ಏನೇನು ಹಾಕ್ತೀರಿ ಇದಕ್ಕೆ? ಈಗ ನೋಡಿ ಸರ್, ಈಗ ನಾವು ಕಸಿ ಮಾಡಿದ್ಮೇಲೆ ಶೆಡ್ನಾಗ ಇರ್ತೈತೆ ಸರ್ ಇದು 3-4 ತಿಂಗಳಲ್ಲಿ. ಆಮೇಲೆ ಈಗ ನವಂಬರ್ಕಂದ್ರೆ ನಾವು ಅದನ್ನ ತೆಗೆದು ಈ ರೀಬ್ಯಾಗ್ ಒಳಗೆ ಹಾಕ್ತೀವಿ ರೀ. ಓಕೆ. ಅಕ್ಟೋಬರ್ ನವಂಬರ್ಕಂದ್ರೆ ಶುರು ಮಾಡ್ತೀವಿ ರೀಬ್ಯಾಗ್ ಮಾಡಕ್ಕೆ. ಓಕೆ. ಅವಾಗ ಏನು ಹಾಕ್ತೀರಿ ರೀಬ್ಯಾಗ್ ಮಾಡ್ಬೇಕಾದ್ರೆ ನಾವು ಈಗ ನಾರ್ಮಲ್ ಆಗಿ ಪ್ಯಾಕೆಟ್ ರೀಬ್ಯಾಗ್ ಮಾಡಿ ಹಿಂಗೆ ಸಾಲ ಹಚ್ತೀವಿ. ಓಕೆ. ಸಾಲ ಹಚ್ಚಿದ ಕೂಡಲೇ ಹಿಂಗೆ ಗೊಬ್ಬರ ಹಾಕಿ ಶುರು ಮಾಡ್ತೀವಿ. ರೀಬ್ಯಾಗ್ ಮಾಡುವಾಗ ಬರೀ ಸಾಯಿಲ್ ಅದು ಏನು ಪರ್ಸೆಂಟೇಜ್ ಎಷ್ಟೆಷ್ಟು ಹಾಕ್ತೀರಿ ಆ ಥರ ಏನು? ಸಾಯಿಲ್ ಅದು ಏನಿಲ್ಲ ಸರ್, ಬರೀ ಪ್ಯಾಕೆಟ್ ತುಂಬಿ ಮಣ್ಣು ಅಷ್ಟೇ ತುಂಬ್ತೀರಿ. ಆಮೇಲೆ ಗೊಬ್ಬರ ಅದು ಅದೆಲ್ಲ ಏನು ಹಾಕೋದಿಲ್ಲ. ಪ್ಯಾಕೆಟ್ ತುಂಬಿ ಸಾಲ ಹಚ್ಚಿದ ಮೇಲೆ ರೀ, ಈಗ ನೀರು ಹಾಕಿರ್ತೀರಲ್ಲ, ಒಂದು 4 ದಿವಸ ಬಿಟ್ಟು ಗೊಬ್ಬರ ಹಾಕಿ ನೀರು ಹಾಕಿ. ಗೊಬ್ಬರ ಏನೇನು ಹಾಕಿದ್ರಿ? ಈಗ DNP ಹಾಕಿದ್ವಿ. ಇದು DNP ಮಿಕ್ಸ್ ಮಾಡಿರಿ. ಮತ್ತು ಏನ್ರಿದ ಸೂಪರ್ 6 ಗೊಬ್ಬರ. DNP ಸೂಪರ್ 6 DNP ಮಿಕ್ಸ್ ಮಾಡಿ ಹಾಕಿದ್ವಿ. ಇವು 2 ಗೊಬ್ಬರ ಹಾಕಿ. ಹೌದು. ಇವು 2 ಬಿಟ್ಟು ಬೇರೆ ಯಾವ ಹಾಕಿಲ್ಲ? ಈಗ ಸದ್ಯಕ್ಕೆ ಈಗ ಇದು ಹಾಕ್ಯಾವ ಸರ್, ಮತ್ತೆ ಯಾವ ಹಾಕಿದ್ವಿ. ಓಕೆ. ಇವು 2 ಹಾಕಿದ ಮೇಲೆ ನಿಮಗೆ ಏನು ಅನಿಸ್ತಾ ಇದೆ? ನಮಗೆ ಬದಲಾವಣೆ ಭಾಳ ಚಲೋ ಆಗೈತೆ. ಏನು ಬದಲಾವಣೆ? ಅಂದ್ರೆ ನೋಡ್ರಿ, ಇದನ್ನ ಹಿಂಗೆ ಉದ್ದ ಇರ್ತೈತೆ ಸರ್. ಓಕೆ. ಇದು ಚಿಗುರು ಚಲೋ ಐತ್ರಿ. ಚಿಗುರು ಚಲೋ ಬರ್ತೈತಿ. ಹೌದು. ನಿಮಗೆ ಎಷ್ಟು ಬಂದ್ರೆ ಚೆನ್ನಾಗಿ ಅನಿಸ್ತೈತಿ? ನಮ್ಗೆ ಈಗ ಮ್ಯಾಕ್ಸಿಮಮ್ 1 ಫೂಟ್ ಅದು ಬಂದ್ರೆ ಭಾಳ ಚಲೋ ಸರ್. ಭಾಳ ಚಲೋ. ಈಗ ಅಷ್ಟು ನಿಮಗೆ ಆ ಥರ ಅನ್ಸೈತಿ ಸರ್. ಅನ್ಸೈತಿ. ಓಕೆ. ಎಷ್ಟು ದಿನ ಆಯ್ತು ನೀವು ಹಾಕಿ? ಇವತ್ತಿಗೆ 18 ದಿವಸ ಆಯ್ತು ನೋಡಿ ಸರ್. ಇವತ್ತಿಗೆ 18 ದಿನ ಅಂದ್ರೆ ಇವತ್ತು 19 ದಿವಸ. ಓಕೆ. ಅಂದ್ರೆ ನವಂಬರ್ 20 ತಾರೀಕಿಗೆ ಹಾಕಿರಿ. ಹಾಂ ಸರ್. ಅಂದ್ರೆ ಅದೊಂದು 10 ದಿನ, ಇದೊಂದು 8 ದಿನ. 18-19 ದಿವಸ ಆಯ್ತು ಸರ್. 18-19. ಟೋಟಲಿ ಏನೇನು ಬದಲಾವಣೆ ಕಂಡಿರಿ? ಬರೀ ಉದ್ದ ಹಿರಿಯೋದು ಅಷ್ಟೇನಾ ಅಥವಾ ಮತ್ತೆ ಏನೇನು ನೀವು ಕಾಣ್ತಾ ಇದ್ದೀರ? ಬದಲಾವಣೆ ಅಂದ್ರೆ ಉದ್ದ ಹಿರಿಯೋದು ಸರ್. ಮತ್ತೊಂದು ಶೈನಿಂಗ್ ಐತ್ರಿ ಸರ್. ಶೈನಿಂಗ್. ಎಲ್ಲಿ ಸೈಜ್ ಏನು ಡಿಫ್ರೆನ್ಸ್ ಆಗುತ್ತೆ? ಎಲ್ಲಿ ಸೈಜ್ ಡಿಫ್ರೆನ್ಸ್ ಆಗುತ್ತೆ. ಮತ್ತು ಅದು ಸ್ಟೆಮ್ ಬಡ್ಡಿನೂ ಸ್ವಲ್ಪ ಸ್ಟೆಮ್ ಚಲೋ ಆಗೈತಿ. ಏನಾಗತ್ತೆ ಚಲೋ ಅಂದ್ರೆ ಅದು ನಮಗೆ ಇದೇನು ಬಡ್ಡಿ ಐತಲ್ರಿ, ದಪ್ಪ ಆದಷ್ಟು ಚಲೋ ಸರ್. ನಮ್ಮ ಮಾರ್ಕೆಟ್ ಮಾಡಕ್ರಿ. ಓಕೆ. ಅದು ಎಷ್ಟು ದಪ್ಪ ಆಕತಿ ಅಷ್ಟು ಮಾರ್ಕೆಟ್. ಈಗ ಮುಂದೆ ಮಾರ್ಕೆಟ್ ಮಾಡ್ಬೇಕಾದ್ರೆ ಒಬ್ಬರು ಬಡ್ಡಿನೂ ನೋಡ್ತಾರೆ ರೀ. ಬಡ್ಡಿ ದಪ್ಪ ಎಷ್ಟು ಚಲೋ ರೀ. ಓಕೆ. ಇದು ಒಂದು ಸಸಿ ಏನು ರೇಟಿಗೆ ಮಾರ್ತೀರಿ ನೀವು ಮಾರ್ಕೆಟ್ನಾಗ? ಇಲ್ಲಿ ಈಗ ಹೋಗ್ಸೋದೆಲ್ಲ 60-70 ರೂಪಾಯಿ ಮಟ್ಟ ಮಾರಿ ನೋಡಿ ಸರ್. 70 ರೂಪಾಯಿ ತನಕ ಮಾರಿ. ಹಾಂ ಸರ್. ನಿಮಗೆ ಎಷ್ಟು ಮಾರಿದ್ರೆ ಚಲೋ ಆಕೈತಿ? ಅಂದ್ರೆ ಈಗ ಹಂಗೆ ಸರಿ ಇಲ್ಲಿ ಪೊಸಿಷನ್ ಹೇಳ್ಬೇಕಂದ್ರೆ ರೀ, ಯಾರ್ದು ಜಲ್ದಿ ಈಗ ಹೈಟ್ ಬರ್ತೈತ್ರಲ್ಲ, ನೋಡಾ ಗಿಡ ಶೈನಿಂಗ್ ಇರ್ತೈತಲ್ಲ, ಅವ್ರ ಗಿಡ ಮೊದಲು ಮಾರಾಟ ಆಕೈತೆ ಸರ್. ಓಕೆ. ಯಾವ್ದು ಗಿಡ ಬೆಳವಣಿಗೆ ಆಗಿರೋಲ್ಲ, ಹೈಟ್ ಬರಲಿಲ್ಲ ಅಂದ್ರೆ ಆ ಗಿಡ ಸೇಲ್ ರಿಜೆಕ್ಟ್ ಮಾಡ್ತಾರೆ ರೀ. ಮತ್ತು ಅದಕ್ಕೆ ರೇಟು ಕಡಿಮೆ ಸಿಗ್ತೈತೆ ರೀ ನಿಮಗೆ. ಓಕೆ. ಮತ್ತು ಸೀಸನ್ ಮುಗಿದ್ಮೇಲೆ ಲಾಸ್ಟಿಗೆ ಚಲೋ ಗಿಡ ಎಲ್ಲ ಹೋದ್ಮೇಲೆ ಆ ಗಿಡ ಹೋಗ್ತೈತೆ ಸರ್. ಹಿಂಗೈತಿ ಇದು. ನಮ್ಗೆ ಎಷ್ಟು ಹೈಟ್ ಬರ್ತೈತಲ್ಲ, ಎಷ್ಟು ಶೈನಿಂಗ್ ಕಾಣ್ತಿಲ್ಲ ಗಿಡ, ಅಷ್ಟು ನಮ್ಗೆ ಚಲೋ ರೇಟ್ ಸಿಗೈತಿ ಮತ್ತು ಜಲ್ದಿ ಸೇಲ್ ಆಗೈತಿ. ಇದು ನೀವು ಬರೀ ಇವನ್ನ ಬಿಟ್ಟು ಬೇರೆ ಯಾವ ಹಾಕಿಲ್ಲ ಇಲ್ಲಿ ತನ? ಯಾವ್ದ್ರಿ? ಈಗ ಗೊಬ್ಬರ ಹೇಳಿದ್ರಲ್ಲ, DNP ಮತ್ತೆ ಸೂಪರ್ 6 ಬಿಟ್ಟು ರಿಮೈನಿಂಗ್ ಯಾವ ಹಾಕಿದ್ರ? ಯಾವ್ದು ಹಾಕಿಲ್ಲ. ಕೆಮಿಕಲ್ ಯಾವ್ದು ಇಲ್ಲ. 20-20 ಯಾವ್ದು? ಮತ್ತೆ ಇದು ಸ್ಪ್ರೇ ಅಂದ್ರೆ ಅದು ಬ್ರ್ಯಾಂಡ್ ಅಂತ ಬ್ರ್ಯಾಂಡ್ ವಿಲ್ವುಡ್ದವ್ರ ಬ್ರ್ಯಾಂಡ್. ವಿಲ್ವುಡ್ ಬ್ರ್ಯಾಂಡ್ ಒಳ್ಳೆಯದು. ನೀವು ಎಷ್ಟು ನರ್ಸರಿ ಬರ್ತಾವ ನಿಮಗೆ? ಇಲ್ಲಿ ಸುಮಾರು ಒಂದು 200 ನರ್ಸರಿ ಐತಿ. 200 ನರ್ಸರಿ ಅವರೆಲ್ಲ ನಿಮ್ಮ ಸ್ನೇಹಿತರೇ? ಹೌದು ಸರ್. ಅವ್ರಿಗೆ ನೀವು ಏನ್ ಹೇಳಲಿಕ್ಕೆ ಇಚ್ಛಪಡ್ತೀರಿ? ಅದ ಒಂದಿಬ್ಬರಿಗೆ ನಾನು ಕಳ್ಸಿದೇನ್ರಿ. ಈಗ ಇವ್ರ ಟಿಪ್ಪಣಿಗೇರಿ ಅವ್ರ ಕಡೆ ಇದನ್ನ ನೋಡಿಕ್ಯಾರ್ರಿ, ಚಲೋ ಐತೆ ಅಂತ ಹೇಳ್ಕ್ಯಾರ, ನಾನ ಕಳ್ಸಿಕೊಟ್ಟೇನ್ರಿ. ಇಲ್ಲೇ ಚವಾನ್ ಇವರು ಇಬ್ಬರಿಗೆ ಕಳಿಸ್ಕೊಟ್ಟೇನ್ರಿ ನಾನು. ಇಲ್ಲಿ ಬಂದು ನೋಡಿ ಇದು ಚಲೋ ಅನ್ಸಿದ ಕೂಡಲೇ ಅವ್ರಿಗೆ ತೊಗೊಂಡು ಹಾಕತಾರ್ರಿ. ಕಾಂಡ ಮತ್ತು ಇದು ಎಲ್ಲ ಜಾಸ್ತಿನೂ ಬೆಳೀತಾ ಇದೀರಿ. ಇದು ಯಾಕಂದ್ರೆ ದಪ್ಪನೂ ಇದೆ, ಆಮೇಲೆ ಹೈಟ್ ಬೆಳೀತಾ ಇದೀರಿ. ಅದೇ ಈ ಗಿಡ ನೋಡಿ ಸರ್, ಇದು ಹಾಕ್ಲಾರ್ದ ಸೂಪರ್ 6 ಹಾಕ್ಲಾರ್ದ್ರಿ. ಇದು ಅದು ಈ ಗಿಡಕ್ಕೂ ಇದು ಹಾಕಿರೋದು, ಇದು ಹಾಕ್ಲಾರ್ದು. ಎಲ್ಲ ಪೂರ ಚಿಗುರು ಹಿಡ್ದಾವ. ಇದಿಷ್ಟು ಏಕ DNP ಮತ್ತು ಸೂಪರ್ 6 ಎರಡು ಯೂಸ್ ಮಾಡಿ. ಒಂದು ಗಿಡಕ್ಕೆ 3-4 ಗ್ರಾಮ್, 5 ಗ್ರಾಮ್ ಇದು ಯೂಸ್ ಮಾಡ್ಲಾರ್ದು. ಅವ್ರಿಗೆ ಇದ್ರ ಮೇಲೆ ಡಿಫ್ರೆನ್ಸ್ ಗೊತ್ತಾಗ್ತದೆ.